ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಿಸ್ ವರ್ಡ್ಗೆ. ನಾನಿವತ್ತು ಈ ವಿಡಿಯೋದಲ್ಲಿ ಯೂಟ್ಯೂಬ್ನ ಒಂದು ಸಣ್ಣ ಇಂಟ್ರೊಡಕ್ಷನ್ನು, ಯೂಟ್ಯೂಬ್ ಯಾವ ಥರ ಕ್ರಿಯೇಟ್ ಮಾಡೋದು, ಅದ್ರ ಬೆನಿಫಿಟ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ನೋಡೋಣ. ಯೂಟ್ಯೂಬ್ ಅನ್ನೋದು ನಿಮ್ಮದೇ ಆದ ಒಂದು ಓನ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೋಸ್ಕರ ಇರುವಂತಹ ಒಂದು ಅಪ್ಲಿಕೇಶನ್ನು. ಸೊ ನೀವು ಒಂದು ಯೂಸ್ಫುಲ್ ಆಗಿರೋ ವಿಡಿಯೋನ ನೀವು ಅಪ್ಲೋಡ್ ಮಾಡಬೇಕು, ಯಾಕಂದರೆ ಇಡೀ ವೈಡ್ ಇದನ್ನು ಸರ್ಚ್ ಮಾಡಿ ನೋಡ್ತಾ ಇರುತ್ತೆ. ಎಂಟರ್ಟೈನ್ಮೆಂಟು ಮತ್ತು ಲರ್ನಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಫೇಕ್ ಮತ್ತು ಅನ್ನೆಸೆಸರಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಆ ಥರ ಏನಾದರೂ ಮಾಡಿದರೆ ನಿಮ್ಮ ಅಕೌಂಟು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಒಂದು ಗುಡ್ ಕಂಟೆಂಟ್ ಇರೋ ವಿಡಿಯೋನ ಅಪ್ಲೋಡ್ ಮಾಡಬೇಕು. ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೋಸ್ಕರ ನಿಮ್ಮದೇ ಆದ ಒಂದು ಜಿಮೇಲ್ ಅಕೌಂಟು ಕ್ರಿಯೇಟ್ ಆಗಿರಬೇಕು ಯೂಟ್ಯೂಬ್ನ ಅಪ್ಲೋಡ್ ಮಾಡೋದಕ್ಕೋಸ್ಕರ. ಆ ಥರ ಯೂಟ್ಯೂಬನ್ನು ಯಾವ ಥರ ಕ್ರಿಯೇಟ್ ಮಾಡೋದು, ಜಿಮೇಲ್ ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಮ ಸಿಸ್ಟಮ್ ಆರ್ ಮೊಬೈಲಲ್ಲೂ ಕೂಡ ಕ್ರಿಯೇಟ್ ಮಾಡ್ಬೋದು, ಸಿಸ್ಟಮಲ್ಲೂ ಮಾಡ್ಕೋಬೋದು. ಸಿಸ್ಟಮಲ್ಲಿ ಕ್ರೋಮಲ್ಲಿ ನೀವು ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರಲ್ಲಿ ಜಿಮೇಲ್ ಅಂತ ಕೊಡ್ಬೋದು. ನಾನು ಆಲ್ರೆಡಿ ಸರ್ಚ್ ಮಾಡಿದ್ರಿಂದ ಅಲ್ಲಿ ಜಿಮೇಲ್ ಅಕೌಂಟು ಇರುತ್ತೆ. ಸೊ ಈ ಥರ ಜಿಮೇಲ್ ಅಕೌಂಟ್ನ ವಿಂಡೋ ಓಪನ್ ಆಗುತ್ತೆ. ನಂದು ಆಲ್ರೆಡಿ ಕ್ರಿಯೇಟ್ ಆಗಿದ್ದಿದೆ. ಸೊ ನಾನು ಅಲ್ಲಿ ಕ್ರಿಯೇಟ್ ಆನ್ ನ್ಯೂ ಅಂತ ಕೊಟ್ಟೆ. ಈ ರೀತಿ ಓಪನ್ ಆಯಿತು. ಅದು ಕೇಳುತ್ತೆ ನಿಮ್ಮ ಬಿಸ್ನೆಸ್ಗೋಸ್ಕರ, ನಿಮಗೋಸ್ಕರ ಅಂತ. ನಿಮ್ಮ ಫಾರ್ ಮೈ ಸೆಲ್ಫ್ ಅಂತ ಕೊಟ್ಕೊಂಡು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ನೆಕ್ಸ್ಟ್ ಅಂತ ಅದು ಏನೇನು ಡೀಟೇಲ್ಸ್ ಕೇಳುತ್ತೆ ಅದು ಕೊಟ್ಟರೆ ನಿಮ್ಮದೇ ಆದ ಒಂದು ಜಿಮೇಲ್ ಅಕೌಂಟು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮತ್ತು ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಸರ್ಚ್ ಬಾರಲ್ಲಿ youtube.com ಅಂತ ಹೊಡೆದ್ರೆ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ವಿಂಡೋ ಓಪನ್ ಆಗುತ್ತೆ. ಅದು ಲಾಗಿನ್ ಕೂಡ ಕೇಳುತ್ತೆ. ಮತ್ತು ನೀವೇನು ಕ್ರಿಯೇಟ್ ಮಾಡಿರ್ತೀರಲ್ಲ ಅದನ್ನು ಲಾಗಿನ್ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹೊಡೆದು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಾನು ಮಾಡ್ತಾಯಿದ್ದೀನಿ. ವಿಜೂಸ್ ವರ್ಡಿಂದ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಈ ಥರ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಯುವರ್ ವಿಡಿಯೋಸ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ರಿ. ಮೇನಾಗಿ ಕಸ್ಟಮೈಸ್ ಚಾನಲ್ ಮತ್ತು ಯೂಟ್ಯೂಬ್ ಸ್ಟುಡಿಯೋ ಇವೆರಡು ಇಂಪಾರ್ಟೆಂಟ್. ಯೂಟ್ಯೂಬ್ ಸ್ಟುಡಿಯೋ ಕ್ಲಿಕ್ ಮಾಡಿದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ವೀಡಿಯೋಸು, ಪ್ಲೇ ಲಿಸ್ಟು, ನಿಮ್ಮ ಕಾಮೆಂಟ್ಸು ಮತ್ತು ಟೈಟಲ್ಸು, ಸೆಟ್ಟಿಂಗ್ಸು ಎಲ್ಲ ಇರುತ್ತೆ. ನೀವು ನಿಮ್ಗೆ ಏನು ಬೇಕೋ ಆ ರೀತಿ ಇದನ್ನು ಮಾಡ್ಕೋಬೋದು. ನೆಕ್ಸ್ಟು ನಿಮಗೆ ವಿಂಡೋ ಅಪ್ಪಲ್ಲಿ ಕ್ರಿಯೇಟ್ ಅಂತ ಒಂದು ಫೈಲ್ ಇರುತ್ತೆ. ಅಲ್ಲಿ ನೀವು ಕ್ರಿಯೇಟ್ ಮಾಡಿರುವಂತಹ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೋಬೋದು. ಮೊಬೈಲಲ್ಲೂ ಕೂಡ ನೀವು ಮಾಡ್ಕೋಬೋದು. ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ಮತ್ತು ನೀವು ನಿಮ್ಮದೇ ಆದಂತಹ ವೀಡಿಯೋನ ಎಷ್ಟು ಜನ ವ್ಯೂಸ್ ಮಾಡಿದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದನ್ನ ಇಲ್ಲೇ ನೀವು ನೋಡ್ಕೋಬೋದು. ಅದು ಗ್ರಾಫ್ ಮುಖಾಂತರ ಕೂಡ ನಿಮಗೆ ತೋರಿಸುತ್ತೆ. ನೋಡಿ, ನನ್ನದು ವೀಡಿಯೋದೆಲ್ಲ ಡೀಟೇಲ್ಸು ಈಗ ಅಲ್ಲಿ ತೋರಿಸ್ತಾ ಇದೆ ಅದು. ಮತ್ತು ಇದು ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗು, ಯೂಟ್ಯೂಬ್ ಮಾನಿಟೈಸೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಯೂಟ್ಯೂಬ್ ಮಾನಿಟೈಸೇಷನ್ ಅಂದರೆ ಏನು ಅಂತ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಇಲ್ಲಿ ತೋರಿಸ್ತಾ ಇದೆ 1000 ರಿಕ್ವೈರ್ಡ್, 4000 ರಿಕ್ವೈರ್ಡ್. 1000 ಅಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೋಸ್ಕರ ನಿಮಗೆ 1000 ಜನ ಸಬ್ಸ್ಕ್ರೈಬ್ ಆಗಿರಬೇಕು. ಮತ್ತು 4000 ರಿಕ್ವೈರ್ಡ್ ಅಂದರೆ 4000 ಟೈಮು ವಾಚ್ ಆಗಿರಬೇಕು, ಅವರ್ಸ್ ವಾಚ್ ಆಗಿರಬೇಕು. ಆವಾಗ ಮಾತ್ರ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬಹುದು. ಇಲ್ಲಿ ಕೆಳಗೆ ವಿ ವಿಲ್ ಸೆಂಡ್ ಯು ಇಮೇಲ್ ವೆನ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಇರುತ್ತೆ. ಅದು ನಾನು ಅಪ್ಲೈ ಮಾಡಿದ್ದಕ್ಕೋಸ್ಕರ ಆ ಥರ ಇದೆ. ಇಲ್ಲಾಂದರೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಎಲಿಜಿಬಲ್ ಮಾಡ್ಕೋಬೇಕು. ಆವಾಗ ಮಾತ್ರ ನೀವು ಮಾನಿಟೈಸೇಷನ್ ಅದು ಸ್ಟಾರ್ಟ್ ಆದರೆ ನಿಮಗೆ ಎಲಿಜಿಬಲ್ ಆಗೋಕ್ಕೆ ಪರ್ಮಿಷನ್ ಕೊಡುತ್ತೆ. ಮಾನಿಟೈಸೇಷನ್ ಅಂದರೆ ನಿಮ್ಮದು 1000 ಸಬ್ಸ್ಕ್ರೈಬರ್ ಆದಮೇಲೆ ನಿಮ್ಮದು ವಿಡಿಯೋಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಆಗಿರ್ಬೋದು, ಮಿಡ್ಲ್ ಆಗಿರ್ಬೋದು, ಎಂಡಿಂಗ್ ಇರ್ಬೋದು. ಈ ಥರ ಅಡ್ವರ್ಟೈಸ್ಮೆಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವರು ನೋಡ್ತಾರೆ, ಕೆಲವರು ನೋಡಲ್ಲ. ಸಬ್ಸ್ಕ್ರೈಬ್ ಆದವ್ರು ನೋಡ್ತಾರೆ, ಅನ್ಸಬ್ಸ್ಕ್ರೈಬ್ ಆದವ್ರು ಕೂಡ ನೋಡ್ತಾರೆ. ಆವಾಗ ನಿಮಗೆ ಅರ್ನಿಂಗ್ ರೇಟು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ನನಗೆ ಸುಮಾರು ಜನ ಕೇಳಿದರು 100 ಸಬ್ಸ್ಕ್ರೈಬರ್ ಆದರೂ ಎಷ್ಟು ದುಡ್ಡು ಬಂತು ಅಂತ. ಬಟ್ ಆ ಥರ ಇಲ್ಲ. ಅದು 1000 ಸಬ್ಸ್ಕ್ರೈಬರ್ ಆದರೆ ಈ ಥರ ಅಡ್ವರ್ಟೈಸ್ಮೆಂಟ್ ಬಂದು ಅದು ನೋಡಿ ಓವರಾಲ್ ರೇಟಿಂಗ್ ಮೇಲೆ ನಿಮಗೆ ಯೂಟ್ಯೂಬ್ನಿಂದ ಮನಿ ಅರ್ನಿಂಗು ಸ್ಟಾರ್ಟ್ ಆಗುತ್ತೆ. ಸಪ್ರೇಟಾಗಿ CPM ಅಂತ ಒಂದು ಕ್ಯಾಲ್ಕುಲೇಟರ್ ಇದೆ. ಆ ಬೇಸಸ್ ಮೇಲೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಮತ್ತು 20,000 ವ್ಯೂಸ್ಗೆ $5 ನಮಗೆ ಬರುತ್ತೆ. $5 ಅಂದರೆ ಇಂಡಿಯನ್ ಕರೆನ್ಸಿಲಿ ಹತ್ತತ್ರ $350 ಅಷ್ಟೇ ಅರ್ನಿಂಗ್ ಇರೋದು. ಮತ್ತು ಅದು ಓವರಾಲ್ ರೇಟಿಂಗು ಮತ್ತು ನೋಡಿದ ವ್ಯೂಸ್ ಮೇಲೆ ನಿಮ್ಮದು ಪರ್ಫಾರ್ಮೆನ್ಸು ಆ್ಯಡ್ ಆಗ್ತಾ ಹೋಗುತ್ತೆ. ನಂದಿನ್ನೂ ಅರ್ನಿಂಗ್ ಸ್ಟಾರ್ಟ್ ಆಗಿಲ್ಲ. ಸೊ ನಾನು ನೆಕ್ಸ್ಟು
ಒಂದು CPM ಕ್ಯಾಲ್ಕುಲೇಟರ್ ಬೇಸ್ ಮೇಲೆ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಚಾನಲ್ಗೆ ಯಾವ ಥರ ಲುಕ್ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಚಾನಲಲ್ಲಿ ನಿಮಗೆ ಕಸ್ಟಮರ್ ಚಾನಲ್ ಹೋದರೆ ಅಲ್ಲಿ ನಾನೀಗ ಫೋಟೋ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಹೋಗಿ ನೀವು ಒಂದು ಫೋಟೋ ಮತ್ತು ಬ್ಯಾಕ್ಗ್ರೌಂಡನ್ನ ನಿಮ್ಗೆ ಯಾವುದು ಲೈಕ್ ಆಗುತ್ತೋ ಅದನ್ನ ಕ್ಲೀನಾಗಿ ಕೊಡಬೇಕು. ಅದು ಇಂಪಾರ್ಟೆಂಟು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಅದನ್ನ ನೀವು ಎಡಿಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡು ಮತ್ತು ಫೋಟೋಸ್ನ ಕೊಡಬೇಕು ಕಸ್ಟಮರ್ಸ್ ಚಾನಲ್ ಹೋಗಿ. ನೆಕ್ಸ್ಟು ಅಬೌಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ನಿಮ್ಮ ಚಾನಲ್ ಬಗ್ಗೆ ನೀವು ಅಬೌಟಲ್ಲಿ ಡಿಸ್ಕ್ರಿಪ್ಷನ್ ಇದರಲ್ಲಿ ನಿಮ್ಮ ಚಾನಲ್ ಬಗ್ಗೆ ನೀವು ಶೋ ಮಾಡಬೇಕು. ಯಾವ ಚಾನಲಲ್ಲಿ ಏನಿರುತ್ತೆ ಅನ್ನೋದನ್ನ ನೀವು ಅದರಲ್ಲಿ ತೋರಿಸ್ಬೇಕು. ನೆಕ್ಸ್ಟು ನಿಮ್ಮದು ಯೂಟ್ಯೂಬ್ದು ಎಲ್ಲ ವರ್ಕ್ ಆದಮೇಲೆ ನಿಮ್ಮ ಸೈನ್ ಔಟ್ ಮಾಡಿ ವರ್ಕ್ನ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟು ನಿಮಗೆ ಯೂಟ್ಯೂಬ್ ತುಂಬ ಇನ್ನೂ ಕ್ರಿಯೇಟಿವಿಟಿ ಆಗಿರಬೇಕಂದ್ರೆ ಸಮ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಮಾಸ್ಟರ್, ವೈವಾ, ಇನ್ಶಾಟ್ ಈ ಥರ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿಕೊಳ್ರಿ. ಮೊಬೈಲಲ್ಲಿ ಯಾವ ರೀತಿ ಆಪ್ರೇಟಿಂಗ್ ಮಾಡಬೇಕು ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ. ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಾನೇನು ಸಿಸ್ಟಮಲ್ಲಿ ಎಲ್ಲ ಫ್ಯೂಚರ್ಸ್ ತೋರಿಸಿದ್ನಲ್ಲ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇನ್ನೂ ಈಸಿಯಾಗಿ ನಿಮಗೆ ಶೋ ಇರುತ್ತೆ. ಸೊ ನೀವು ಯೂಟ್ಯೂಬ್ ಸ್ಟುಡಿಯೋ, ಜಿಮೇಲ್, ಯೂಟ್ಯೂಬ್ 3 ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಮೊಬೈಲಲ್ಲೂ ಕೂಡ ಈಸಿಯಾಗಿ ವಿಡಿಯೋಗಳನ್ನ ಮಾಡಬಹುದು. ಸುಮಾರು ಜನ ಕೇಳ್ತಾಯಿದ್ರು ನೀವು ಯೂಟ್ಯೂಬ್ ಯಾವ ರೀತಿ ಮಾಡ್ತೀರಾ, ಯೂಟ್ಯೂಬಿಂದ ಏನು ಬೆನಿಫಿಟ್ಟು ಅಂತ. ಸೊ ಅದೆಲ್ಲ ಒಂದು ಕಾನ್ಸೆಪ್ಟ್ ಆಗಿಟ್ಕೊಂಡು ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯೂಟ್ಯೂಬ್ ಬಗ್ಗೆ. ಓಕೆ, ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.